ಮೈಕ್ ಮ್ಯೂಟ್ ಆಗಿತ್ತು. ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಏನ್ ಮಾತಾಡಕ್ ಬಂದಿದ್ದೀವಿ ಇವತ್ತು ಅಂದ್ರೆ, ಏನ್ ಸೀಸನ್ ಇರ್ಬೋದು ಇವತ್ತು? ಎಕ್ಸಾಕ್ಟ್ಲಿ, ಬೇಸಿಗೆ ಸೀಸನ್ ಅಂತೂ ಅಲ್ಲ, ಐ ಪಿ ಎಲ್ ಅಂತ ಬಂದಾಗ ನಾಳೆ ಯಾವ ಮ್ಯಾಚ್ ಇರ್ಬೋದು? RCB ವರ್ಸಸ್ CSK, ಸದರ್ನ್ ಡರ್ಬಿ ಅಂತ ಕರೆಯೋ ಈ ಮ್ಯಾಚ್ ಬಗ್ಗೆ ಮಾತಾಡ್ದಿರ ನಮ್ಮ ಪಾಡ್ಕಾಸ್ಟ್ ಶುರು ಮಾಡೋಕ್ಕಾಗುತ್ತಾ? ವೆಲ್ಕಮ್ ಟು ದ ಶೋ. ಇನ್ ಕೆಲವೇ ಕ್ಷಣದಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬೆಂಗಳೂರು ಹುಡುಗ ಕುಶಾಲ್ ಜಾಯ್ನ್ ಆಗ್ತಾ ಇದ್ದಾನೆ. And we are going to continue to discuss about RCB and CSK. ಬಂದಿದ್ದಾನೆ ಅನ್ಸುತ್ತೆ. ಹೆಲೋ ಕುಶಾಲ್, ಹೌ ಆರ್ ಯು? ಸೊ ಕುಶಾಲ್, ನಾಳೆ RCB ವರ್ಸಸ್ CSK, ಮೋಸ್ಟ್ ವ್ಯೂಡ್ ಮ್ಯಾಚ್ IPL ಅಂದ್ರೆ ಎವ್ರಿ ಸೀಸನ್ RCB ವರ್ಸಸ್ CSK. ಸೊ ನಿನಗೆ ಏನ್ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ? RCB ಟೀಮ್ ಬಗ್ಗೆ ಏನ್ ಅನ್ಸುತ್ತೆ? ಅಮೆರಿಕಾದಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ ಹೇಳ್ತೀರಾ ಸ್ವಲ್ಪ? ಅಮೆರಿಕಲ್ ಕ್ಲೈಮೇಟ್ ಚೆನ್ನಾಗಿದೆ. ಈಗ ಸ್ಪ್ರಿಂಗ್ ಸೀಸನ್, ಸೊ ವೆದರ್ ಎಲ್ಲ ಸ್ವಲ್ಪ ಚಳಿ ಎಲ್ಲ ಕಡಿಮೆ ಆಗಿ ಸ್ವಲ್ಪ ವೆದರ್ ಚೆನ್ನಾಗಿ ಆಗ್ತಾ ಇದೆ. ಬಟ್ ಆದ್ರೆ IPL ಬಗ್ಗೆ ಮಾತಾಡೋಣ ಇವತ್ತು. ಏನ್ ಅನ್ಸುತ್ತೆ ನಿಮ್ಗೆ RCB ಕರೆಂಟ್ ಟೀಮ್ ಈ ಸೀಸನ್ ಏನ್ ಅನ್ಸುತ್ತೆ ನಿಮ್ಗೆ? ನಿಜ ಹೇಳ್ಬೇಕಂದ್ರೆ ಒಂದು 10 ವರ್ಷದಲ್ಲಿ ಈ ಟೀಮ್ ನೋಡಪ್ಪ, 2016 ಬಿಟ್ರೆ ಈ ವರ್ಷ ಟೀಮ್ ಸ್ವಲ್ಪ ಓಕೆ, ಪ್ಲೇ ಆಫ್ ಅಂತೂ 100% ಹೋಗಿ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಏನ್ ಸ್ಪೆಷಲ್ ಈ ಸತಿ ಟೀಮ್ ಅಲ್ಲಿ? ಈ ಸತಿ ಟೀಮ್ ಏನ್ ಸ್ಪೆಷಲ್ ಅಂದ್ರೆ ಬೌಲಿಂಗ್ ಸ್ವಲ್ಪ ಚೆನ್ನಾಗಿದೆ, ಆಲ್ದೋ ಸ್ಪಿನ್ನರ್ಸ್ ಇಲ್ಲ, ಬಟ್ ಮಚ್ ಬೆಟರ್ ದನ್ ಪ್ರೀವಿಯಸ್. ಫಸ್ಟ್ ಮ್ಯಾಚ್ ನೋಡಿದ್ವಿ, ಹೇಸಲ್ವುಡ್ ಏನ್ ಲೈನ್ ಅಲ್ಲಿ ಲೆಂತ್ ಹಾಕ್ತಾರೆ. ಅವ್ರು 6 ಬಾಲ್ ಅದೇ ಜಾಗದಲ್ಲಿ ಹಾಕ್ಬೇಕು ಅಂದ್ರೆ 6 ಬಾಲ್ ಅದೇ ಜಾಗದಲ್ಲಿ ಹಾಕ್ತಾರೆ. ಭುವಿಗ್ ಮಿಸ್ ಔಟ್ ಆದ್ರು ಲಾಸ್ಟ್ ಟೈಮ್ ಏನಂತ ಸರಿಯಾಗಿ ರೀಸನ್ ಕೊಟ್ಟಿಲ್ಲ ಇವರು. ಜ್ವರ ಅಂತ ಹೇಳಿದ್ರು. ಏನಪ್ಪಾ ನೋಡ್ಬೇಕು, ಇವ್ರಿಗೆ ಏನು ನಂಬಂಗಿಲ್ಲ ಇವ್ರಿಗೆ. ಸೊ ನೀವು ಫುಲ್ ಹಿಸ್ಟ್ರಿ ಕೊಡೋ ಬದಲು ಮುಂಚೆ ಈ ಮ್ಯಾಚ್ ಬಗ್ಗೆ ಮಾತಾಡೋದು. 2008 ಇಂದ IPL ಶುರು ಆಗಿರೋದು. ಇನ್ನ ಎಷ್ಟೊಂದ್ ಜನ ಹುಟ್ಟು ಇರ್ಲಿಲ್ಲ ಅನ್ಸುತ್ತೆ ಈಗ RCB ನೋಡ್ತಿರೋದು ಅಲ್ವಾ? 2000ದಿಂದ 2025ವರೆಗೂ ಈ ರೈವಲ್ರಿ ಏನ್ ಸ್ಪೆಷಲ್? ಆಮೇಲೆ ಈ ಮ್ಯಾಚ್ ನಾಳೆ ನಡೀತಾ ಇದ್ದು ಚೆಪಾಕ್ ಅಲ್ಲಿ. ನಾವು ಗೆದ್ದಿರೋದು ಒಂದೇ ಸತಿ, ಅದು 2008ಅಲ್ಲಿ. ಏನಕ್ಕೆ ಈ ರೈವಲ್ರಿ? ಕಾವೇರಿಗೋಸ್ಕರನಾ? ಎಲ್ಲ ಇಟ್ಸ್ ಜಿಯೋ ಪೊಲಿಟಿಕಲ್, ಹ್ಯೂಮನ್ ನೇಚರ್. ಹಂಗೇನೋ ಪಕ್ಕದ ಮನೆಯವ್ರ ಕಂಡ್ರೆ ಆಗದ ನಮ್ಗೆ ಅಷ್ಟೇ. ಅವ್ರು ಎಷ್ಟೇ ಒಳ್ಳೆಯವ್ರು ಎಷ್ಟೇ ಕೆಟ್ಟವ್ರು ಅಲ್ಲ, ಎಲ್ಲ ಯಾವ ದೇಶ ಬೇಕಾದ್ರೂ ತಗೊಂಡ್ ನೋಡು. ಪಕ್ಕದವ್ರು ಇವಾಗ US ಅವ್ರಿಗೆ ಕ್ಯಾನಡಾ ಕಂಡ್ರೆ ಆಗಲ್ಲ, ಕ್ಯಾನಡಾ ಅವ್ರಿಗೆ US ಕಂಡ್ರೆ ಆಗಲ್ಲ. ಆತರ ಇಟ್ಸ್ ಪ್ರಿಟಿ ಕಾಮನ್ ಎವ್ರಿವೇರ್ ದಟ್ ಯು ಡೋಂಟ್ ಲೈಕ್ ಯುವರ್ ನೇಬರ್ಸ್ ಇನ್ ಅ ವೇ. ಆತರ ರೈವಲ್ರಿ ಆಬ್ವಿಯಸ್ಲಿ ಪೊಲಿಟಿಕಲ್ ರೀಸನ್ಸ್, ಕಾವೇರಿ ಇಶ್ಯೂ ಆಯ್ತು ಮಧ್ಯದಲ್ಲಿ, ಅದ್ ಆಂಪ್ಲಿಫೈ ಮಾಡ್ತು. ಮತ್ತೆ ಕ್ರಿಕೆಟರ್ಸ್ ಸ್ವಲ್ಪ ಸ್ಟೇಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಮಧ್ಯದಲ್ಲಿ, ಅದು ಇದು ಅಂತ. ಇವಾಗ ಮೊನ್ನೆ ಋತುರಾಜ್ ಮೈಸೂರಿಗೆ ಬಂದ್ಬಿಟ್ಟು ಮೈಕ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ RCB ಫ್ಯಾನ್ ನಮ್ಮೂರ್ಗೆ ಬಂದ್ಬಿಟ್ಟು ನೀನ್ ನಮ್ಗೆ ಫಂಡ್ ಉರ್ಸಿದ್ರೆ ಸುಮ್ನೆ ಅವ್ರು ಲಾಸ್ಟ್ ಸೀಸನ್ ಸೋತ್ಬಿಟ್ಟಾಗ ನಾವು ಉರ್ಸಿದ್ವಲ್ಲ, ಅದಕ್ಕೆ ಅದು ಆಬ್ವಿಯಸ್ಲಿ ಫೈನಲಿ ನಮ್ಗೆ ಏನೋ ಒಂದ್ ಸಿಕ್ತು ಅವ್ರು ಉರ್ಸಿ. ಇಲ್ಲ ಅಂದ್ರೆ 10 ವರ್ಷದಿಂದ ನೀವು ಬ್ಯಾನ್ ಆಗಿದ್ರಿ ಅದನ್ನೇ ಹೇಳ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ ಸೋಷಿಯಲ್ ಮೀಡಿಯಲ್ಲಿ ಎಲ್ಲಾರು. ಬಟ್ ಫೈನಲಿ ನಮ್ಗೊಂದು ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ ಮ್ಯಾಚ್ ಗೆದ್ದಿದ್ದು, ಐ ಥಿಂಕ್ ಅದು ಸ್ವಲ್ಪ ಫ್ಯೂಯಲ್ ಮಾಡ್ತು ಆಬ್ವಿಯಸ್ಲಿ ಸ್ವಲ್ಪ ನಮ್ಗೆ ಟು ಕಮ್ ಬ್ಯಾಕ್. ಬಟ್ ಸ್ಟಿಲ್ ದೇ ವೇ ಅಹೆಡ್ ಆಫ್ ಅಸ್ ಇನ್ ಟರ್ಮ್ಸ್ ಆಫ್ ವಿನ್ಸ್ ಅಂಡ್ ಸ್ಟಫ್. ನಮ್ಗೆ ಏನಂದ್ರೆ ಫ್ಯಾನ್ಸ್ ಜಾಸ್ತಿ. ಆಬ್ವಿಯಸ್ಲಿ ಒಂದು ಅಂಡರ್ ಡಾಗ್ ಗೆ ಫ್ಯಾನ್ಸ್ ತುಂಬಾ ಜಾಸ್ತಿ ಇರ್ತಾರೆ ಯೂಶಲಿ ಲೈಫ್ ಅಲ್ಲೂ ಹಂಗೆ ಅನ್ಕೋ. ಈಗ ನಾವು ಅಲ್ಲಿ ಗೆದ್ದಿರೋದು ಒಂದೇ, ಅವ್ರ ಗೆದ್ದಿರೋದು 11 ಆ ಸ್ಟೇಡಿಯಂ ಅಲ್ಲಿ ಅಲ್ವಾ? ಪ್ರತಿ ಟೈಮು ಇದು ಈಗ ಸೈಕಲಾಜಿಕಲ್ ಆಗ್ಬಿದೆ. ನಿನಗೆ ಅನ್ಸುತ್ತಾ RCB ನಾಳೆ ಹೋದಾಗ ಸೈಕಲಾಜಿಕಲಿ ಡಿಫ್ರೆಂಟ್ ಆಗಿರ್ತಾರೆ ಈ ಸತಿ? ಇಲ್ಲ ಹೋಗ್ತಾನೆ ಆ ಭಯದಲ್ಲಿ ಆಡ್ಬೇಕು, ಹಾಡಿ ಸೋಲ್ತಾರ ತಿರ್ಗಾ ಲಾಸ್ಟ್ ಟೈಮ್ ತರ? ಅದು ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಲೈಕ್ ದಟ್. ಏನಂದ್ರೆ ಎಲ್ಲಾ ಪ್ಲೇಯರ್ಸ್ ಚೇಂಜ್ ಆಗ್ತಾನೆ ಇರ್ತಾರೆ. ಸೊ RCB ಅಂತ ಇವಾಗ ಇಂಡಿಯಾ ಟೀಮ್ ಅಂದ್ರೆ ಯಾವಾಗ್ಲೂ ಇಂಡಿಯಾದ ಪ್ಲೇಯರ್ ಬೇರೆ ಇರ್ತಾರೆ. ಸೊ ದೇ ಡೋಂಟ್ ರಿಯಲಿ ಕೇರ್. ನಾನ್ ಇಲ್ಲಿ ಸೋತಿ ಅಲ್ಲಿ ಎಷ್ಟೋ ಜನ ಹೋಗಿ ಗೆದ್ದಿರ್ತಾರೆ. ಇವಾಗ ಲಿಯಮ್ ಲಿವಿಂಗ್ಸ್ಟನ್ ಪಂಜಾಬ್ ವಾಸ್ ಆಲ್ವೇಸ್ ಹ್ಯಾಡ್ ಅ ಗ್ರೇಟ್ ರೆಕಾರ್ಡ್ ಚೆನ್ನೈಯಲ್ಲಿ. ಇಫ್ ಯು ಲುಕ್ ಅಟ್ ಇಟ್, ಆಲ್ ದ ಚಾಂಪಿಯನ್ ಟೀಮ್, ಮುಂಬೈಗೆ ರೆಕಾರ್ಡ್ ಇಲ್ಲ, ಒಳ್ಳೆ ರೆಕಾರ್ಡ್ ಇಲ್ಲ ಅಲ್ಲಿ. ಗುಜರಾತ್ಗೆ ಒಳ್ಳೆ ರೆಕಾರ್ಡ್ ಇಲ್ಲ ಅಲ್ಲಿ. ಬಟ್ ಈ ಪಂಜಾಬ್ ಆಬ್ವಿಯಸ್ಲಿ ಲೂಸಸ್ ಎವ್ರಿವೇರ್ ಎಲ್ಸ್, ಅಲ್ಲಿ ಅವ್ರಿಗೆ ಒಳ್ಳೆ ರೆಕಾರ್ಡ್ 2-3 ಸತಿ ಸೋಲ್ಸಿದ್ದಾರೆ ಚೆನ್ನೈನ. KKR ಅವ್ರು ಚೆನ್ನಾಗಿ ಆಡಿದಾರೆ ಅಲ್ಲಿ.
RR ಅಂತ ಚಾಂಪಿಯನ್ ಟೀಮ್ ಸೋದಿದ್ದಾರೆ ಅಲ್ಲಿ. ಸೊ ಆತರ ಏನಿಲ್ಲ. ಐ ಥಿಂಕ್ ಆಬ್ವಿಯಸ್ಲಿ ಇಲ್ಲಿ ಪ್ಲೇ ಆನ್ ಕೊಹ್ಲಿಸ್ ಮೈಂಡ್. ಯಾರು ಲಾಂಗ್ ಟರ್ಮ್ ಅಂತ ಇದಾರೋ ಅವ್ರ ಒಂದು ರೆಪ್ಯುಟೇಷನ್ ಅಂತ ಒಂದ್ ಇರುತ್ತೆ. ಐ ಹೋಪ್ ಇವ್ರು ಅದನ್ನ ತಲೆಗೆ ಹಾಕೊಳ್ದೆ ಸೋಷಿಯಲ್ ಮೀಡಿಯಾ ನೋಡ್ದೆ ಜಾಸ್ತಿ focusing on the game. I feel like I have a gut feeling that we might pull it off tomorrow. Somehow we might pull it off. ಸೊ somehow ಅನ್ನೋ ಪ್ರಕಾರ ಬಂದ್ರೆ ಈಗ ನಿನ್ ಪ್ರಕಾರ ಸೇಮ್ ಸ್ಕ್ವಾಡ್ ಆಡಿಸ್ತೀವ ನಾವು KKR ಮೇಲೆ ಆಡ್ದಂಗೆ, ಇಲ್ಲ ಏನಾದ್ರು ನಿನ್ ಪ್ರಕಾರ ಚೇಂಜ್ ಆಗುತ್ತಾ? ಅದ್ರ ಜೊತೆಗೆ ನಿನ್ ಪ್ರಕಾರ ಎಕ್ಸ್ ಫ್ಯಾಕ್ಟರ್ಸ್ ಯಾರು? ಇಲ್ಲ ವಿರಾಟ್ ಕೊಹ್ಲಿನೇ? ನಿನ್ಗೆ ಒಂದು ಸ್ಟ್ಯಾಟ್ಸ್ ಹೇಳ್ತೀನಿ. ಹೈಯೆಸ್ಟ್ ರನ್ ಗೆಟರ್ ಬಿಟ್ವೀನ್ RCB ಅಂಡ್ CSK ಮ್ಯಾಚಸ್ ಅಲ್ಲಿ ವಿರಾಟ್ ಕೊಹ್ಲಿ. ಹೈಯೆಸ್ಟ್ ವಿಕೆಟ್ ಟೇಕರ್ ರವೀಂದ್ರ ಜಡೇಜಾ. ಸೊ ಇಬ್ರು ಅವ್ರವ್ರ ಬೆಸ್ಟ್ ಅಲ್ಲಿ ಹೈಯೆಸ್ಟ್ ಇದಾರೆ ಇವರಿಬ್ರು ಯಾವಾಗ್ಲೂ ಆಡ್ದಾಗ್ಲು. ಸೊ ನಿನ್ ಪ್ರಕಾರ ನಾಳೆ ಸೇಮ್ ಸ್ಕ್ವಾಡ್ ಆಡಿಸ್ತೀಯಾ, ಇಲ್ಲ ಯಾರಾದ್ರೂ ಚೇಂಜ್ ಆಗ್ತಾರಾ? ಇಲ್ಲ ನಿನ್ ಪ್ರಕಾರ ಯಾರು RCB ಗೆ ಸ್ಪಾಟ್ಲೈಟ್, CSK ಸ್ಪಾಟ್ಲೈಟ್ ಆದ್ರೆ ಯಾರು? ನಾನು ಅದೇ ಟೀಮ್ ಆಡ್ಸಲ್ಲ. ಫಸ್ಟ್ ಕೆಲಸ ಮಾಡ್ತೀನಿ, ದೇವದತ್ನ ಕೂರ್ಸಿ. ಅವನಿಂದಾನೇ ನಾನು ಹೇಳ್ತೀನಿ ಅವನ ಫುಲ್ ಆಡ್ಸ್. ಈ ಸೀಸನ್ ಅವನು ಯಾರಿವನು ಕ್ವಶನ್ ಮಾರ್ಕ್. DDP ನಾ ಈ ಫುಲ್ ಸೀಸನ್ ಆಡ್ಸಿದ್ರೆ ಮರ್ತ್ ಬಿಡ್ಬೇಕು, ಪ್ಲೇ ಆಫ್ ಬೇಕು. ಸುಮ್ನೆ ಒಂದ್ ಕಾರ್ಡ್ ಬೆಳೆಸ್ತೀವಿ ಅಷ್ಟೇ. ಅದ್ರ ಡಾಟ್ ಬಾಲ್ ಎಲ್ಲ ಒಂದ್ ಕಾರ್ಡ್ ಅವನ್ನ ಇಟ್ಕೊಂಡು ಆಡಿದ್ರೆ. ನನ್ ಪ್ರಾಬ್ಲಮ್ ಏನ್ ಅನ್ಸುತ್ತೆ ಗೊತ್ತಾ DDPದು? ಅವ್ನ್ ಇಂಟೆಂಟೇ ಇಲ್ಲ, ಮನುಷ್ಯನಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಆ ಪಿಚ್ ವರ್ಕು ಆಗಲ್ಲ ಅನ್ಸುತ್ತೆ ನನ್ ಪ್ರಕಾರ. ಅಲ್ಲ ಗುರು, ನೀನ್ ಬೀಸ್ ಆದ್ರೆ ಔಟ್ ಆಗು. ಅಲ್ಲಿ ಹೋಗ್ಬಿಟ್ಟು ಟೆಸ್ಟ್ ಮ್ಯಾಚ್ ತರ ಆಡ್ತಾ ಇದ್ರೆ ನನ್ಗಂತೂ ಅರ್ಥ ಆಗಲ್ಲ. ನಾವ್ ಆಚೆ ಕುತ್ಕೊಂಡು ಫಸ್ಟ್ ಆಫ್ ಆಲ್ ನಾವಿಬ್ರು ಏನು ಡಮ್ಮಿಗಳು. ನಮ್ಗೆ ಗೊತ್ತಾಗ್ತಾ ಇದೆ ಅವ್ನ್ ಆಡ್ಸಿದ್ರೆ ಅವ್ನ್ ಡಮ್ಮಿ ಅಲ್ಲಿ ಆಡ್ತಾ ಇರೋನು ಅಂತ. ಐ ಕಾಂಟ್ ಬಿಲೀವ್ ಇವ್ರು ಅದೇ ಪ್ರೊಫೆಷನಲ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಇದೆಯಾ? ಅಲ್ಲ, ಅವಾಗ ಅವ್ನ ಮೇಲೆ ಅಷ್ಟೊಂದು ಒನ್ ಡೌನ್ ನೀನ್ ಆಡ್ಸ್ಬೇಕಂದ್ರೆ ಆಪ್ಷನ್ ಅಲ್ಲಿ ಅವ್ನ ಫಸ್ಟ್ ಅಲ್ಲಿ ತಗೊಂಡ್ಬೇಕಿತ್ತು. ಅವ್ನ್ ಅನ್ಸೋಲ್ಡ್ ಫಸ್ಟ್ ರೌಂಡ್ ಅಲ್ಲಿ ಅವ್ನ ಯಾರು ತಗೊಂಡಿಲ್ಲ. ಆಮೇಲೆ ನೀನ್ ತಗೊಂಡ್ಬಿಟ್ಟು ಅವ್ನ ಒನ್ ಡೌನ್ ನೀನ್ ಆಡ್ಸ್ತಾ ಇದೆ ಅಂದ್ರೆ ಲೈಕ್ ಯು ಹ್ಯಾವ್ ನೋ ಪ್ಲಾನ್ ಅಂತ ಫಸ್ಟ್ ಆಫ್ ಆಲ್ ಅದ್ರಲ್ಲೇ ಗೊತ್ತಾಗ್ತದೆ. ಅವ್ನ ತಗೊಂಡ್ಬಿಟ್ಟಿದೀವಲ್ಲ ಅಂತ. ಸೇಮ್ ವಿತ್ KKR, ಅಜಿಂಕ್ಯ ರಾಣೆ ಅನ್ಸೋಲ್ಡ್ ಫಾರ್ ದ ಲಾಂಗೆಸ್ಟ್ ಟೈಮ್. ರೀಸನ್ ದೇ ವೋಂಟ್ ಡೂ ವೆಲ್ ದಿಸ್ ಟೈಮ್ ಇಸ್ ಆಬ್ವಿಯಸ್ಲಿ ಇದೆ ಅನ್ಶೋರ್. ಸೊ ಯಾರು ಕ್ಯಾಪ್ಟನ್ಸಿ ಮಾಡೋದು, ಇವ್ನ ತಗೊಂಡಿದೀವಿ ಸೀನಿಯರ್ ಪ್ಲೇಯರ್. ಸೊ ಅದ್ ಫಸ್ಟ್ ದೇವದತ್ ಪಡಿಕಲ್ ಕೂರಿಸ್ಬೇಕು. ನಾನಾಗಿದ್ರೆ ಲಿವಿಂಗ್ ಸ್ಟೋನ್ ನ ಒನ್ ಡೌನ್ ಕಳಿಸ್ತೀನಿ. ಸ್ಪೆಷಲಿ ಲಿವಿಂಗ್ ಸ್ಟೋನ್. ನೀ ಏನ್ ಒಂದಾದ್ಮೇಲೆ ಹಿಂಗ್ ಟೇಕ್ ಕೊಡ್ತಾ ಇದೀಯಾ? DDP ಆಡ್ಸ್ಬಾರ್ದು, ಲಿಯಾಮ್ ಲಿವಿಂಗ್ಸ್ಟನ್ ಕ್ರಿಕೆಟ್ ಮ್ಯಾನೇಜರ್ ಆಡ್ತೀವಲ್ಲ ಹಂಗ ಆಡ್ತಾ ಇದೆ. ಇರೋ ರಾಷನಲೈಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಲಿವಿಂಗ್ ಸ್ಟೋನ್ಗೆ ಬಾಲು ಪೇಸರ್ಸ್ ನ ಚೆನ್ನಾಗ್ ಆಡ್ತಾನೆ. ಅವ್ನಿಗೆ ಸ್ಪಿನ್ನರ್ಸ್ ಬಂದ ತಕ್ಷಣ ಆಡಕ್ ಆಗಲ್ಲ. ಸೊ ಇಫ್ ವಿಕೆಟ್ ಯಾವ್ದಾದ್ರು ಫಸ್ಟ್ ಅಲ್ಲೇ ಬೇಗ ಸಾಲ್ಟ್ ಅಥವಾ ಕೊಹ್ಲಿ ಔಟ್ ಆಗೋದ್ರೆ ಇಮಿಡಿಯೇಟ್ ಆಗಿ ಲಿವಿಂಗ್ ಸ್ಟೋನ್ ಕಳಿಸಿ ಸ್ವಲ್ಪ ಪವರ್ ಪ್ಲೇ ನ ಯುಟಿಲೈಸ್ ಮಾಡ್ಬೇಕು. ರಜತ್ ಸ್ಪಿನ್ನರ್ಸ್ ನ ಹೆಂಗ್ ಆಡ್ತಾನೆ ಅಂತ ಎಲ್ರಿಗೂ ಗೊತ್ತು. ಐ ಡೋಂಟ್ ನೀಡ್ ಟು ಸೇ ದಟ್ ಅಗೇನ್. ಸೊ ಸ್ಪಿನ್ನರ್ಸ್ ಔಟ್ ಆಗಿಲ್ಲ ಯಾರು ಪವರ್ ಪ್ಲೇ ನಲ್ಲಿ, ರಜತ್ ಶುಡ್ as the wicket falls, he has to take on the spinners. Mostly he has to take on the spinners. So ನೀನೀಗ ಲಿಯಾಮ್ ಲಿವಿಂಗ್ಸ್ಟೋನ್ ನ ಒನ್ ಡೌನ್ ಆಡ್ಸಿ ನೀನ್ DDP ವಿಕೆಟ್ ಹೋದ್ರೆ ಇನ್ ಯಾರ್ ಫೋರ್ತ್ ನಂಬರ್ 5 ಅಲ್ಲಿ ಯಾರು ನಡೆಸ್ತೀಯ? ಅದೇ ನಾನು ನಂಬರ್ 5 ಅಲ್ಲ, ನಾನೇನಂತೀನಿ ಸಾಲ್ಟ್ ಕೊಹ್ಲಿ ಟು ಓಪನ್, ಲಿವಿಂಗ್ಸ್ಟೋನ್ ಒನ್ ಡೌನ್, ರಜತ್ 2 ಡೌನ್. ಅದನ್ನ ಸ್ವಾಪ್ ಮಾಡ್ಬೋದು ಪೊಸಿಷನ್. ಆಮೇಲೆ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಆದ್ಮೇಲೆ ಬ್ಯಾಟಿಂಗ್ ಸೈಡು ನಾನ್ ಮನೋಜ್ ಪಾಂಡ್ಗೆ ಆಡಿಸ್ತೀನಿ. ಅವನು ಒಳ್ಳೆ ಹಿಟ್ಟರ್ ಅಂತ ಹೇಳಿದ್ದಾರೆ. ಐ ಮೀನ್ ನಾವ್ ಯಾವ್ದು ನೋಡಿಲ್ಲ. ಪಡಿಕಲ್ಗಿಂತ ಅವನ ಆಡ್ಸಿ ಒಂದ್ ಟ್ರೈ ಮಾಡ್ಬೇಕು. ಇಲ್ಲ ಪಡಿಕಲ್ ಆಡ್ಸೋದು ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್ ಡಿಸಿಷನ್ ಅಟ್ ಆಲ್. ಅಥವಾ ಕೃಣಾಲ್ ಕೆಳಗಡೆನು ಬಾಂಡ್ಗೆ ಆಡ್ಸ್ಬೋದು, ಅಥವಾ ಕೃಣಾಲ್ ಬಾಂಡ್ಗೆ. ಇಷ್ಟ ಅಲ್ಲಿವರೆಗೂ ಬ್ಯಾಟಿಂಗ್ ಬಂದು ನಮ್ಮವರು ಇನ್ನ ಅವನ್ನ ಎಕ್ಸ್ಪೆಕ್ಟ್ ಮಾಡ್ತಾರ ಹೊಡಿಯಕ್ಕೆ ಅಂದ್ರೆ ಮೋಸ್ಟ್ಲಿ ನಾವ್ ಗೆಲ್ಲಲ್ಲ ಅನ್ಕೋ ಅಷ್ಟರಲ್ಲಿ. ಸೊ ನಿಮ್ ಪ್ರಕಾರ CSK ಯಾರು ಡೇಂಜರ್ ಆಗ್ಬೋದು ನಮ್ಗೆ ಸ್ಪಿನ್ನರ್ಸ್? ದ ಸ್ಪಿನ್ ಟ್ರಯೋ ನೂರ್ ಅಹಮದ್, ಅಶ್ವಿನ್ ಮತ್ತೆ ಜಡೇಜಾ. ಅಶ್ವಿನ್ ಆಬ್ವಿಯಸ್ಲಿ ಬ್ಯಾಟಿಂಗ್ ಅಲ್ಲಿ ಯಾರು ಇಲ್ಲ ಅಂತ. ಬ್ಯಾಟಿಂಗ್ ಬರ್ತಾರೆ ಅವ್ರೇನೋ ಎಲ್ಲಾರು ಆಡ್ತಾರೆ ಲಾಸ್ಟ್ ವರ್ಗು. ಸಚಿನ್ ರವೀಂದ್ರ, ಆಮೇಲೆ ಮೋಸ್ಟ್ಲಿ ತ್ರಿಪಾಠಿ ಡಮ್ಮಿ ಅನ್ಸುತ್ತೆ. ತ್ರಿಪಾಠಿ, ಋತುರಾಜ್, ಡೂಬೆ, ಹೂಡಾ, ಜಡೇಜಾ, ಧೋನಿ, ಅಶ್ವಿನ್, ಕುರನ್, ಸ್ಯಾಮ್ ಕರನ್. ಅವ್ರ ಬ್ಯಾಟಿಂಗ್ ತುಂಬಾ ಡೀಪ್ ಇದೆ. ಬ್ಯಾಟಿಂಗ್ ಡೀಪ್ ಇದೆಯೋ ಅದೇ ಪ್ರಾಬ್ಲಮ್. ಎಲ್ಲಾರು ಆಡ್ತಾರೆ ಲಾಸ್ಟ್ ವರ್ಗು. ಬಟ್ ನನ್ ಪ್ರಕಾರ ನಾಳೆ ಮೋಸ್ಟ್ಲಿ ಸ್ಯಾಮ್ ಕರನ್ ಆಡ್ಸಲ್ಲ ಅನ್ಸ್ತಾ ಇದೆ. ನಿನ್ಗೆ ಇನ್ನೊಂದು ಸ್ಟ್ಯಾಟ್ಸ್ ಕೊಡ್ತೀನಿ. ಶಿವಮ್ ದುಬೆದು
RCB ಅಗೇನ್ಸ್ಟ್ 170+ ಸ್ಟ್ರೈಕ್ ರೇಟ್ ಇದೆ. ಆಮೇಲೆ ರಚಿನ್ ರವೀಂದ್ರ ಫಾರ್ಮ್ ಅಲ್ಲಿ ಇದ್ದಾನೆ, ಫಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿ. ಈ ರಚಿನ್ ರವೀಂದ್ರ, ದೂಬೆ ಈ ತರ ಪ್ಲೇಯರ್ಸ್ ಇದ್ರಲ್ಲ, ನಾನು ಯಾವಾಗ್ಲೂ ಅಬ್ಸರ್ವ್ ಮಾಡಿದೀನಿ, ಎಷ್ಟೊಂದು ಫಾರಿನ್ ಪ್ಲೇಯರ್ಸ್ ಇಂಡಿಯಾ ಮೇಲೆ ಡೆಬ್ಯೂ ಮಾಡಿದಾಗ ಎಲ್ಲ ಚೆನ್ನಾಗಿ ಆಡ್ಬಿಡ್ತಾರೆ. ಹಂಗೆ RCB ಮೇಲೂ ಯಾರ್ಯಾರು RCB ಇದ್ದು ಆಮೇಲೆ ಬೇರೆ ಕಡೆ ಹೋಗಿತ್ತು ಅವರೆಲ್ಲ ನಮ್ಮಲ್ಲಿ ಚೆನ್ನಾಗಿ ಆಡ್ಬಿಡ್ತಾರೆ. ಹೌದೌದು. ಅದೇ ಸೊ ನಿನ್ ನಾಳೆ ಪ್ರಕಾರ ಸ್ಪಿನ್ನರ್ಸ್ ಡೇಂಜರ್ ಅಂತ್ಯಾ? ಸ್ಪಿನ್ನರ್ಸ್ ಡೇಂಜರಸ್. ಆಬ್ವಿಯಸ್ಲಿ ಅವ್ರ ಟ್ರ್ಯಾಕ್ ನು ಹಂಗೆ ಪ್ರಿಪೇರ್ ಮಾಡ್ಕೊಡ್ತಾರ ಅವರು. ಚೆನ್ನೈ ಕ್ಯೂರೇಟರ್ ಅವ್ರಿಗೆ ಅದೇನೆ ಇವಾಗ ಅಶ್ವಿನ್ ನೋಡು, ವಿ ಹ್ಯಾವ್ ಟು ಟೇಕ್ ಆನ್ ಅಶ್ವಿನ್. ಇಲ್ಲಾಂದ್ರೆ ಅವ್ನು 4 ಓವರ್ ಹಾಕೇ ಬಿಡ್ತಾನೆ, ಗೊತ್ತಾಗೋದಿಲ್ಲ, 20 ರನ್ ಕೊಟ್ಬಿಟ್ಟು ಹೊರಟೋಗ್ತಾನೆ, ವಿಕೆಟ್ ತಗೊಳ್ಳಲ್ಲ ಈ ಮಧ್ಯೆ. ಜಡೇಜಾ ತರ. ಅದಕ್ಕೆ ಐ ಹ್ಯಾವ್ ಅ ಬಿಗ್ ಹೋಪ್ಸ್ ಆನ್ ರಜತ್ ಪತಿದಾರ್ ಟು ಟೇಕ್ ಆನ್ ದ ಸ್ಪಿನ್ನರ್ಸ್. ಇಫ್ ದಟ್ ಡಸಂಟ್ ಹ್ಯಾಪನ್, ಇಟ್ಸ್ ಗೋನಾ ಬಿ ರಿಯಲಿ ಹಾರ್ಡ್. ಯಾಕಂದ್ರೆ ಟಿಮ್ ಡೇವಿಡ್ ನನ್ಗೆ ಏನ್ ಅನ್ಸುತ್ತೆ, RCB ಸ್ಟಾರ್ಟಿಂಗ್ ಇಂದಾನೆ ದೇ ಶುಡ್ ಹೆಂಗೆ KKR ಮೇಲೆ ಆಡಿದ್ವಿ ಹಂಗ ಆಡ್ಬೇಕು. ದೇ ಹ್ಯಾವ್ ಟು ಗೋ ಹಾರ್ಡ್ ಇನ್ ಪವರ್ ಪ್ಲೇ. ಹಂಗ ಆಡಕ್ ಆಗಲ್ಲ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀನ್ ನೋಡಿದ್ರೆ ಇವಾಗ ಚೆನ್ನೈ ಮುಂಬೈ ಮ್ಯಾಚ್ ನೋಡಿದ್ಯಾ, ಋತುರಾಜ್ ಗಾಯಕ್ವಾಡ್ ಒಬ್ಬನೇ ಏನೋ ಆಡ್ತಾನೆ ಇಲ್ಲೋ. ಒಂದ್ 2 ಕವರ್ ಡ್ರೈವ್ ನೋಡ್ದ ಸ್ಟಾರ್ಟಿಂಗ್ ಅಲ್ಲಿ, ಹಿಂಗೆ ಪಂಚ್ ಕೊಟ್ಟ, ಹಿಂಗೆ ಸುಮ್ಮನೆ ಪಂಚ್ ಕೊಟ್ಟ, ಹಂಗೆ ಔಟ್ ಆಯ್ತು ಕವರ್ಸ್ ಅಲ್ಲಿ. ಸಕ್ಕದಾಗಿ ಆಡ್ತಾನ. ಆತರ ಯು ಹ್ಯಾವ್ ಟು ಗಿವ್ ಯುವರ್ ಸೆಲ್ಫ್ ಟೈಮ್. ಇಫ್ ಯು ಗೋ ಹಾರ್ಡ್ ಅಟ್ ದ ಬಾಲ್, ಅಷ್ಟೇ, ಯು ಆರ್ ಗಾನ್. ಯು ಕಾಂಟ್, ಯು ಹ್ಯಾವ್ ಟು ವೇಟ್ ದ ಬಾಲ್, ಸೆಕೆಂಡ್ ವೇಟ್ ಮಾಡಿ ಆಡ್ಬೇಕು ಇಲ್ಲಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಇವಾಗ ಅವ್ರ ಹತ್ರ 12 ಓವರ್ ಸ್ಪಿನ್ ಇದೆ. ಸೊ ನಾವು 6 ಓವರ್ ವರ್ಗೂ ಹೇಗ್ ಬಿಲ್ಡ್ ಮಾಡ್ತೀವಿ, ಹೇಗೆ ನಾವು ಎಷ್ಟು ಸ್ಕೋರ್ ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಪ್ರಕಾರ. ಬಿಕಾಸ್ ಆಮೇಲೆ ನನ್ ಇನ್ನೊಂದು ಸೆಕೆಂಡ್ ಟೇಕ್ ಏನು ಅಂದ್ರೆ, ನಾವು ಅಲ್ಲಿ ಬೌಲಿಂಗ್ ಮಾಡ್ಬೇಕು. ಯಾಕಂದ್ರೆ ಅವ್ರ ಬ್ಯಾಟಿಂಗ್ ಡೀಪ್ ಇರೋದ್ರಿಂದ ಚೇಸ್ ಮಾಡೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ನಿಂಗೆ ಏನ್ ಅನ್ಸುತ್ತೆ, ಚೇಸ್ ಮಾಡ್ಬೇಕಾ? ನನ್ನ ಪ್ರಕಾರ ಚೇಸ್ ಮಾಡ್ಬೇಕು, ಚೇಸೇ ಮಾಡ್ಬೇಕು. ಅಟ್ಲೀಸ್ಟ್ ಸ್ವಲ್ಪ ಪ್ಲಾನ್ ಮಾಡ್ಬೋದು ಏನು ಎತ್ತ ಅಂತ. ನಾನೆಲ್ಲ ನನ್ನ ಸ್ಟಾಟ್ಸ್ ನೋಡ್ತಾ ಇದ್ದೆ, ನಾವು ಯಾವ ಚೆನ್ನೈಯಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರೇ ಜಾಸ್ತಿ ಗೆದ್ದಿರೋದು ಫಸ್ಟ್ ಆಫ್ ಆಲ್. ಅಷ್ಟೇ, ಫಸ್ಟ್ ಮ್ಯಾಚ್ ಓಪನರ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿ ಸೋತಿದ್ದಾರೆ. ಅಂಡ್ ಚೆನ್ನೈ somehow they'll make it win chasing ಅಲ್ಲಿ most of the time. ಕರೆಕ್ಟ್. ಅಟ್ಲೀಸ್ಟ್ ಪ್ಲಾನ್ ಮಾಡ್ಬೋದು. somebody can decide, ಯಾರನ್ನ ಟೇಕ್ ಆನ್ ಮಾಡ್ಬೇಕು, ಟೇಕ್ ಆಫ್ like should I take on someone or not ಅಂತ ಡಿಸೈಡ್ ಮಾಡ್ಬೋದು. ಬಟ್ ಆಬ್ವಿಯಸ್ಲಿ ಟಾಸ್ ಪ್ಲೇಸ್ ಅ ಕ್ರೂಷಿಯಲ್ ಫ್ಯಾಕ್ಟರ್, ಅದು ವಿ ಕಾಂಟ್ ಕಂಟ್ರೋಲ್. ಬಟ್ ಗೆದ್ರೆ ಆಬ್ವಿಯಸ್ಲಿ ಬೌಲಿಂಗ್ ತಗೊಂತಾರೆ ನನ್ನ ಪ್ರಕಾರ, ಅಲ್ವಾ? ಇವಾಗ ಮುಂದೆ ಹೋಗೋ ಮುಂಚೆ ನಿನ್ನೊಂದು ಕ್ವಶನ್ ಕೇಳೋಣ. ನಿನ್ಗೆ RCB ಮತ್ತೆ CSK ಬೆಸ್ಟ್ ಮೆಮರಿ ಯಾವ್ದು, ವರ್ಸ್ಟ್ ಮೆಮರಿ ಯಾವ್ದು? ಬೆಸ್ಟ್ ಮೆಮರಿ ಲಾಸ್ಟ್ ಇಯರ್ ಗೊತ್ತಿದ್ದು ಅದೇ ಹೇಳ್ತೀಯ ಅಂತ ನೀವು. ಫಸ್ಟ್ ಆಫ್ ಆಲ್ ನನ್ ಮೆಮೊರೀಸ್ ನಿಂದು ಫ್ರೀಸ್ ಆಗುತ್ತಾ ಸ್ಕ್ರೀನು? ಆಯ್ತು, ನಮ್ಗೆ ಇವ್ರು ಜಾಸ್ತಿ ಮೆಮೊರೀಸ್ ಕೊಟ್ಟಿಲ್ಲ ಅಲ್ಲಿ, ಜಾಸ್ತಿ ನಾಪ್ಕ ಇಟ್ಕೊಳ್ಳೋದು. ಏನ್ ಗೆದ್ದವ್ರೆ ಅಂತ ನಾಪ್ಕ ಇಟ್ಕೊಂಡು ಫುಲ್ ಟೈಮ್ ಅಲ್ಲಿ ಒಂದು ಕರೆಕ್ಟ್ ಮಾತಾಡಿದ್ವಿ ಅವ್ರ ಬಗ್ಗೆ. ವರ್ಸ್ಟ್ ಮೆಮರಿ ಯಾವ್ದು ಅವ್ರದ್ದು? ವರ್ಸ್ಟ್ ಮೆಮೊರಿ 45 ಏನೋ ಆಲ್ ಔಟ್ ಆಗೋದ್ವಲ್ಲ, 45 49 70 49 ಕರೆಕ್ಟ್ ಅಲ್ಲ, ಕರೆಕ್ಟ್. ನನಗೆ ಬೆಸ್ಟ್ ಮೆಮರಿ ಲಾಸ್ಟ್ ಇಯರ್ ಅದು ಕಮ್ಬ್ಯಾಕ್. ಆಮೇಲೆ ವರ್ಸ್ಟ್ ಮೆಮರಿ ಯಾವ್ದು ಗೊತ್ತಾ? ಬೆಂಗಳೂರಲ್ಲಿ ಗೆಲ್ಲೋ ಮ್ಯಾಚ್ ನ ಧೋನಿ ಬಂದ್ಬಿಟ್ಟು ಲಾಸ್ಟ್ 5 ಓವರ್ ಹೊಡ್ಸ್ಕೊಂಡು ಹೋದ್ವಲ್ಲ, 70 ರನ್. ಆ ಮೆಮರಿ ನನ್ಗಿನ್ನ ಮರೆಯಕ್ಕಾಗಿಲ್ಲ. ಸೊ ಈ ಕ್ವಶನ್ ಏನಕ್ಕೆ ಕೇಳಿದೆ ನಾನು ಅಂದ್ರೆ, ಈ RCB CSK ಬರೀ ಪಾಯಿಂಟ್ಸ್ ಆಡಲ್ಲ ನಾವು ಯಾವತ್ತು, ಏನೋ ಒಂದು ಎಮೋಷನಲ್ ಆಂಗಲ್. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ ಹೇಳೋದು ಅಷ್ಟೇ, ಎಲ್ಲರಿಗೂ ಹೇಳೋದು ಅಷ್ಟೇ, ಟೈಟಲ್ ಗೆಲ್ದಿದ್ರು ಪರವಾಗಿಲ್ಲ, ಗೆದ್ದಿಲ್ಲ ಅದೊಂದು ಮಾತು, ಗೆಲ್ದಿದ್ರು ಪರವಾಗಿಲ್ಲ, CSK ಮೇಲೆ ಹೊಡಿಬೇಕು. ಸೊ ನಿನಗೆ ಎಷ್ಟು ನಾಳೆನೋ ಅಷ್ಟೇ ಎಮೋಷನಲ್ ರೋಲರ್ ಕೋಸ್ಟರ್ ಇರುತ್ತಾ, ಅಷ್ಟೇ ಮ್ಯಾಚು ಹೆಂಗೆ ಲಾಸ್ಟ್ ಇಯರ್ ಬೆಂಗಳೂರಲ್ಲಿ 2 ಗಂಟೆವರೆಗೂ ಫ್ಯಾನ್ಸ್ ಆಚೆ ಕಾಯ್ದು ವ್ಯಾನ್ ಎಲ್ಲ ಚೇಸ್ ಮಾಡಿದ್ರು, ಅಷ್ಟು ಲೆವೆಲ್ಗೆ ಇರುತ್ತಾ ನಾಳೆ ಮ್ಯಾಚು, ಇಲ್ಲ ಒನ್ ಸೈಡೆಡ್ ಆಗ್ಬಿಡುತ್ತಾ ಅಂತ? ನಾವು ಚೆನ್ನೈ ಮೇಲೆ ಗೆದ್ದಿ, ಇಫ್ ಯು ಡೋಂಟ್ ವಾಂಟ್ ಟು ಡೂ ವೆಲ್ ಇನ್ ದ ಟೂರ್ನಮೆಂಟ್, ಏನ್ ಯೂಸ್ ಇಲ್ವಾ? ಕಂಪ್ಲೀಟ್ಲಿ ಬೆಸ್ಟ್. ಇದು ಶಾರ್ಟ್ ಟರ್ಮ್ ವ್ಯೂ. ನಾನು ನಮ್ ವಯಸ್ಸಾಯ್ತು ಇವಾಗ, ಆತರ ಕ್ರೇಜ್ ಇಲ್ಲ ಇವಾಗ. ಮುಂಚೆ ಐ ವಾಂಟ್ RCB ಟು ಡೂ ವೆಲ್ ಅಷ್ಟೇ. at the end of the day, Chennai ali it's a tough place to win also. So ಅಲ್ಲಿ ಸೋತ್ರು ಪರವಾಗಿಲ್ಲ, we have to go further. Obviously Bengaluru also ಬರ್ಬಾರ್ದು, that's another ಅಲ್ಲಿ ಹೋಗಿ ಗೆದ್ರೆ ಏನೋ ಒಂಥರ ಪ್ರೌಡ್ ಫೀಲಿಂಗ್, ಆ ಮೊಮೆಂಟಮ್ ಸಿಕ್ಬಿಡುತ್ತೆ. ಚೆನ್ನೈಯಲ್ಲಿ ಹೋಗಿ ಹೊಡೆದಿದೀವಿ,
ಇನ್ನ ಟೂರ್ನಮೆಂಟ್ ಫುಲ್ ಹಿಂಗೆ ಆಡ್ಬಿಡ್ಬೋದು ಅಂತ ಒಂದ್ ಸ್ವಲ್ಪ ಧೈರ್ಯನೂ ಬರುತ್ತೆ ಅವ್ರಿಗೂ. ವಿಲ್ ಚೇಂಜ್ ದೇರ್ ಮೈಂಡ್ ಸೆಟ್ ಕಂಪ್ಲೀಟ್ಲಿ. ಆಲ್ಸೋ ಬಿಗಿನಿಂಗ್ ಆಫ್ ದ ಟೂರ್ನಮೆಂಟ್ ಆಗಿರೋದ್ರಿಂದ ಒಳ್ಳೆ ಮೊಮೆಂಟಮ್ ಸಿಗುತ್ತೆ ಮುಂದೆ ಹೋಗಕ್ಕೆ. ಜೊತೆಗೆ ಐ ಜೆನ್ಯೂನ್ಲಿ ಬಿಲೀವ್ ನೀ ಟ್ರೋಫಿ ಗೆಲ್ಬೇಕು ಅಂದ್ರೆ ಯು ಹ್ಯಾವ್ ಟು ಬೀಟ್ ದ ಬೆಸ್ಟ್ ಟೀಮ್. ನಾವ್ ಯಾವ ಒಂದ್ ಫೈನಲ್ ಸೋತಿದ್ವಿ ಅನ್ಸುತ್ತಲ್ಲ ಅವ್ರ ಮೇಲೆ IPL ಅಲ್ಲಿ ಫೈನಲ್ ಸ್ಟಾರ್ಟಿಂಗ್ ಅಲ್ಲ ಯಾವ ಒಂದ್ಸರಿ ಸೌತ್ ಆಫ್ರಿಕನ್ ಅಲ್ಲ ಅವ್ರ ಮೇಲೆ, ಚೆನ್ನೈ ಮೇಲೆ ಎಲ್ಲೋ ಒಂದ್ ಫೈನಲ್ ಸೋತ್ವಲ್ಲ, ಗೇಲು ಅಶ್ವಿನ್ಗೆ LBW ಆಗಿದ್ನಲ್ಲ, ಅದೇ ಮ್ಯಾಚ್ ಅನ್ಸುತ್ತೆ ಫೈನಲ್ ಅಲ್ಲಿ. ನಾನು ನೋಡ್ತೀನಿ, ನಾವು RCB ಸೌತ್ ಆಫ್ರಿಕನ್ ಅಲ್ಲಿ ಫೈನಲ್ಸ್ ಯಾರ ಮೇಲೆ ಸೋತಿದಂತ. ಸೆಕೆಂಡ್ ಸೀಸನ್ ಸೌತ್ ಆಫ್ರಿಕಾ ಇಲ್ಲ, ಇಂಡಿಯಾಲೇ ಒಂದು ಡೆಕ್ಕನ್ ಚಾರ್ಜರ್ಸ್ ಮೇಲೆ ಸೋತ್ವಿ ಫೈನಲ್ಸ್. ಮೋಸ್ಟ್ಲಿ ಡೆಕ್ಕನ್ ಚಾರ್ಜರ್ಸ್ ಮ್ಯಾಚ್ ಇಲ್ಲ, ನಾವು ಚೆನ್ನೈ ಮೇಲೆ ಫೈನಲ್ ಸೋತಿದೀವಿ ಅನ್ಸುತ್ತೆ ನೋಡು. ನಾವು ಅಷ್ಟೊಂದು ಫೈನಲ್ಸ್ ಗೆ ಹೋಗಿಲ್ಲ, 2016 ಹೋಗಿವಿ. ಸೊ 2016 ಚೆನ್ನೈ ಮೇಲೆ ಸೋತಿರ್ಬೇಕು ಫೈನಲ್ಸ್. ಹೆಂಗೋ 2016 ನಾಪ್ಕ ಇಲ್ವ ನನಗೆ, ಡೇವಿಡ್ ಗೆದ್ರಲ್ಲ. ಆಯ್ತು. ಸೊ ಈಗ ನಾನ್ ನಿನ್ ಕೇಳೋದು ಸಿಂಪಲ್, ವೈಲ್ಡೆಸ್ಟ್ ಪ್ರೆಡಿಕ್ಷನ್ ಕೊಡ್ಬೇಕು ನೀನು. ಯಾವ ಅಂದ್ರೆ ಸ್ಪೆಸಿಫಿಕ್ ಆಗಿರ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡು, ಧೋನಿ ಲಾಸ್ಟ್ ಬಾಲ್ 6 ಹೊಡೆದ್ಬಿಟ್ಟು ಮ್ಯಾಚ್ ಗೆಲ್ಸ್ಬಿಡ್ತಾನೆ ಅಂತ. CSK ಏನ್ ವೈಲ್ಡ್ ಎಲ್ಲಾ ಮ್ಯಾಚ್ ಕೊಡ್ತಾರ ಅವ್ರು, ಅದೇನ್ ವೈಲ್ಡ್ ಪ್ರಿಡಿಕ್ಷನ್ ಅದೆಷ್ಟೋ. ಸೊ ವೈಲ್ಡ್ ಪ್ರಿಡಿಕ್ಷನ್ ಅಂದ್ರೆ ಏನ್ ಗೊತ್ತಾ, ಧೋನಿ ಲಾಸ್ಟ್ ಬಾಲ್ ಔಟ್ ಆಗ್ಬಿಟ್ಟು 6 ಬೇಕು, ಔಟ್ ಆಗ್ಬಿಟ್ಟು ಮ್ಯಾಚ್ ಸೋತೋಗ್ತಾನೆ, ಅದು ವೈಲ್ಡ್ ಪ್ರಿಡಿಕ್ಷನ್ ಅಂದ್ರೆ. ಗೆದ್ದಿ ಆಮೇಲೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಔಟ್ ಹೋಗ್ತಾರೆ. ಸುಮ್ನೆ ರಪ್ಪ, ಬ್ಯಾನ್ ಮಾಡ್ಬಿಡ್ತೀನಿ ವಿಡಿಯೋ ಬರೋ ಮುಂಚೆ. ಇಲ್ಲ, ಶೇಕ್ ಹ್ಯಾಂಡ್ ಮಾಡಿದ್ರು. ಸೊ ನನ್ಗೆ ಏನ್ ಅನ್ಸುತ್ತೆ, ನಾಳೆ ರಜತ್ ಪಟ್ಟಿದಾರ್ ವೆರಿ ಕೀ RCBಗೆ, ವಿರಾಟ್ ಕೊಹ್ಲಿ ಕೀ, ಆಮೇಲೆ ಹೇಜಲ್ ವುಡ್ ಹೆಂಗ್ ಬೌಲಿಂಗ್ ಮಾಡ್ತಾನೆ ಅನ್ನೋದ್ ಕೀ, ಯಶ್ ದಯಾಲ್ ಹೆಂಗ್ ಕಂಟ್ರೋಲ್ ಮಾಡ್ತಾನೆ ಅನ್ನೋದ್ ಕೀ. ಸ್ಪಿನ್ ಅಲ್ಲಿ ನನಗೆ ನಾನ್ ಸೇಮ್ ನನ್ ಪ್ರಕಾರ ಸೇಮ್ 11 ಆಡಿಸ್ತಾರೆ ಅನ್ಸ್ತದೆ. ರಸಿಕ್ ಆಡಲ್ಲ, ಭುವಿ ಆಡ್ತಾನೆ ಅನ್ಸ್ತದೆ. ಬಟ್ ಯಾಕೋ ನನ್ಗೆ ಟೆನ್ಷನ್ ಇದೆ, ನಾನ್ ದೇವ್ರಿಗೆ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ ಮ್ಯಾಚ್. ಇಲ್ವೋ, ಆಬ್ವಿಯಸ್ಲಿ ಟಫ್ ಇದೆ, ಬಟ್ ಐ ಫೀಲ್ ಗೆಲ್ಲಕ್ ಚಾನ್ಸ್ ಇದ್ರೆ ದಿಸ್ ಇಸ್ ದ ಟೈಮ್ ದೇ ಕ್ಯಾನ್ ವಿನ್. ನನ್ಗೆ ಸುರೇಶ್ ಶರ್ಮಾ ಚೆನ್ನಾಗಿ ಮಾಡ್ತಾನೆ, ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ 6 ಬಾಲ್ ಅಲ್ಲಿ 5 ಬಾಲ್ ಸರಿಯಾಗಿ ಮಾಡಲ್ಲ. ಒಂದ್ ಸೂಪರ್ ಬಾಲ್ ಕಂಟ್ರೋಲ್ ಇಲ್ಲ. ಅವ್ನೇನೋ ಋತುರಾಜ್ ಗಾಯಕ್ವಾಡ್ ಬಂದ ತಕ್ಷಣ ಅವ್ನ ಆಡ್ಸ್ಬೇಕು. ಅವ್ನ ವಲ್ನರಬಿಲಿಟಿ ಇದೆ ಸ್ವಲ್ಪ. ಒಂದ್ ಒಳ್ಳೆ ಗೂಗ್ಲಿ ಹಾಕಿ ಋತುರಾಜ್ ಗಾಯಕ್ವಾಡ್ ನ ಎತ್ಬಿಟ್ರೆ ಐ ಥಿಂಕ್ ಆ ಜಾಬ್ ವಿಲ್ ಬಿಕಮ್ ಈಸಿ. ತುಂಬಾ ಹಾರ್ಡ್. ನಿನ್ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ಯಾರು? ರಜತ್ ಪಟ್ಟಿದಾರ್ ಏನೋ ಮ್ಯಾಜಿಕ್ ಮಾಡ್ತಾನೆ ಅಂತ ಅನ್ಸ್ತಾ ಇದೆ ನನಗೆ, ಸ್ಪಿನ್ನರ್ಸ್ ಅಗೇನ್ಸ್ಟ್. ಆರ್ ಸಮ್ ಬೌಲರ್ ಹೇಸಲ್ ವುಡ್ ಏನಾದ್ರು ಒಳ್ಳೆ ಲೈನ್ ಲೆಂತ್ ಹಾಕಿ ಒಂದ್ 2-3 ಎಡ್ಜ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡು, ಹಾರ್ಟ್ RCB ಅಂತ ಇದೆ, ಲಾಜಿಕಲಿ ನಿಂಗೆ ಯಾರು ಗೆಲ್ಸ್ತಾರೆ ಅಂತ ಇಬ್ರು ಟೀಮ್ ನೋಡಿದ್ರೆ ಯಾರು ಗೆಲ್ಬಹುದು ಅನ್ಸುತ್ತೆ? 51-49 ಚೆನ್ನೈ ವಿನ್ ಅನ್ಸ್ತಾ ಇದೆ ಇನ್ ಮೈ ಮೈಂಡ್. ಬಟ್ ನಂಗೆ ಒಂದೇ ಏನು ಅಂದ್ರೆ, ಅವ್ರು ಏನಕ್ಕೆ ವಿನ್ ಅನ್ಸ್ತಾ ಇದೆ ಅಂದ್ರೆ ಚೆಪಾಕ್ ಆಡ್ತಾ ಇದೀವಲ್ಲ, ಅದೊಂದೇ. ಅದೇ ಸ್ಪಿನ್ ಟು ವಿನ್, ಅಮೇಜಿಂಗ್ ಸ್ಪಿನ್ನರ್ಸ್ ಇಲ್ಲ. ಹಾವ್ ಆಡ್ಸ್ಬಿಟ್ಟ, ಗೊತ್ತಾಗ್ಲಿಲ್ಲ ಅವ್ರಿಗೆ ಏನು ಎತ್ತ ಅಂತ. ಎನಿವೇಸ್, ನೋಡೋಣ ನಾಳೆ ಮ್ಯಾಚ್. ಸೊ ಕುಶಾಲ್ ಅವ್ರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಚೆನ್ನೈ 51, RCB 49 ಅಂತ. ಬಟ್ ನನ್ ಪ್ರಕಾರ ನಾವು ನಾಳೆ ಏನೋ ಮ್ಯಾಚ್ ಮಾಡ್ತೀವಿ ಅನ್ಸ್ತದೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಗ್ಯಾರಂಟಿ ಗೆಲ್ತೀವಿ. ಫಸ್ಟ್ ಬ್ಯಾಟಿಂಗ್ ಆದ್ರೆ ಮ್ಯಾಚ್ ಮುಗಿದ್ಮೇಲೆ ಪೋಸ್ಟ್ ರಿಯಾಕ್ಷನ್ ಲೈವ್ ಮಾಡ್ಬೇಕು ನಾವು. ಲೈವ್ ಮ್ಯಾಚ್ ಮಾಡ್ಬೋದು. ಮುಗಿದ್ಮೇಲೆ ಸೋತ್ರೆ ಮೂಡಿರಲ್ಲ, ಗೆದ್ರೆ ಅವಾಗ ಸೋತ್ರೆ ಇನ್ನ ಕೋಪ ಇರುತ್ತೆ. ಕೋಪ ಏನ್ ಕೋಪಲ್ಲೋ, ಏನ್ ನಮ್ಗೇನು ಅನ್ನ ಹಾಕುತ್ತ ನನ್ ಮಗನೇ ಮ್ಯಾಚ್ ಅಷ್ಟೇ. CSK ಮ್ಯಾಚ್ ಅನ್ನನೂ ಹಾಕತ್ತೆ. ಹಿಂಗೆಲ್ಲ ಹೇಳಿದ್ರೆ RCB ಫ್ಯಾನ್ಸ್ ಫಸ್ಟ್ ನಮ್ಗೆ ಬ್ಯಾನ್ ಮಾಡ್ಬಿಡ್ತಾರೆ ಇಲ್ಲಿ. ಏನಾಯ್ತು, ಮ್ಯಾಚ್ ಅಷ್ಟೇ ಅಲ್ವಾ, ಏನಿಲ್ಲ ಲೈಫ್ ಕೋರ್ಸ್. ಎನಿವೇಸ್, ಕ್ಲೋಸಿಂಗ್ ಕಮೆಂಟ್ಸ್ ಹೇಳಪ್ಪ ನೀನು. ಕಮೆಂಟ್ಸ್ ಏನಿಲ್ಲ, ಲುಕಿಂಗ್ ಫಾರ್ವರ್ಡ್ ಟು ದ ಮ್ಯಾಚ್. ನಿದ್ದೆ ಮಾಡಕ್ ಮ್ಯಾಚ್ ಯೋಚನೆ ಮಾಡಿ ಏನಾಗತ್ತೆ ಅಂತ, ಗೆದ್ರೆ ಸಾಕು ನನ್ಗೆ ಅಷ್ಟೇ. ಏನೇನೋ ಸಿನಾರಿಯೋಸ್ ಯೋಚನೆ ಮಾಡ್ತಾ ಇದ್ದೀನಿ ತಲೆಯಲ್ಲಿ, ಹಿಂಗಾಗ್ಬೋದು ಅಂತ. ಬಟ್ ನಾಳೆ ನಮ್ಮವ್ರು ಏನಾದ್ರು DDP ನ ಆಡಿಸ್ತಿಲ್ಲ ಅಂದ್ರೆ ಆಕ್ಚುಲಿ RCB ಚೇಂಜ್ ಆಗಿದೆ ಈ ಸೀಸನ್ ಅಂತ ಹೇಳ್ತೀನಿ ನಾನು ಅಷ್ಟೇ.
Anyways, guys. ಮೂಡೇ ಹೊಟ್ಟೋಗುತ್ತೆ ನೋಡಕ್ಕೆ. ಒಂದ್ ವಿಕೆಟ್ ಫ್ರೀ ಆಗಿ ಕೊಟ್ಟಿಲ್ಲ. ಅಟ್ಲೀಸ್ಟ್ ಬಾಲ್ ಪಾಪ ತಿಂದೆ ಔಟ್ ಆದ್ರೆ ಸಾಕು ಅವ್ನು. ಪಾಪ ಏನ್ ಮಾಡಿದ ಹುಡುಗ. ಅವ್ನ್ ಏನ್ ಮಾಡಿಲ್ಲ, ಅದೇ ಪ್ರಾಬ್ಲಮ್. ಏನಾದ್ರು ಮಾಡಿದ್ರೆ ಅಟ್ಲೀಸ್ಟ್ ಓಕೆ, ಈ ಲೆವೆಲ್ ಅಲ್ಲೇ ಕುಶಾಲ್ ಅವರು ನಮ್ಮ ಚಾನೆಲ್ ನ ಫಸ್ಟ್ ಶೋ ಅಲ್ಲೇ ಬ್ಯಾನ್ ಮಾಡೋಂಗಿದ್ದಾರೆ. ಎನಿವೇಸ್, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನೆಲ್. ಇದೇ ರೀತಿ ಪ್ರತಿ IPL ಮ್ಯಾಚ್, ಎಸ್ಪೆಷಲಿ RCB ಮ್ಯಾಚ್ ಅಲ್ಲಿ ಬರ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಗಾಸಿಪ್ ಮಾಡ್ತಾ ಇರ್ತೀವಿ. ವೆಲ್ಕಮ್ ಟು ದ ಶೋ, ನ್ಯೂ ಶೋ ಅಡ್ಡಾ. Kushal signing off, Ravi signing off. See you next time. Hopefully RCB wins. Bye guys.